ವಾಸ್ ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಇವತ್ತು ನನ್ನ ಚಾನಲ್ನಲ್ಲಿ ಕುಕಿಂಗ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇ ಮಹಾರಾಷ್ಟ್ರಿಯನ್ ಫೇಮಸ್ ಡಿಶ್ ಪಿತ್ಲಾ ಭಾಕ್ರಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿರಿ. ಇದರಿಂದ ನಾನು ಮಾಡುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಈ ಡಿಶ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊತಾ ಹೋಗಿ. ಫಸ್ಟಿಗೆ ಕಾಯಿ ತುರಿ, ಹಾಗೆ 2 ಕಡ್ಡಿ ಕರ್ಬೇವಿನ ಸೊಪ್ಪು, 1-2 ಮೆಣಸಿನ್ಕಾಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ನ ಈರುಳ್ಳಿನ ಚಾಪ್ ಮಾಡ್ಕೊಳ್ಳಿ. 1 ದಪ್ಪದಾಗಿರುವ ಟೊಮೊಟೊನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಮೇಯ್ನ್ ಬೇಕಾಗಿರುವಂತಹದ್ದೇ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಕಡಲೆ ಹಿಟ್ಟು. ಇಲ್ಲಿ ಫಸ್ಟು ಒಂದು ಬಾಣಲಿಗೆ ಕಡಲೆ ಹಿಟ್ಟನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. 2-3 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಒಂದು ಸೈಡಲ್ಲಿ ತಟ್ಟೆಗೆ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿ ತೊಗೊಂಡು ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ನಂತರ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಈರುಳ್ಳಿ ಫ್ರೈ ಆದ ನಂತರ 1 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ಅರಿಶಿಣನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿಣನ ಆ್ಯಡ್ ಮಾಡಿಕೊಂಡು ನೀವು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡ ನಂತರ ಅದಕ್ಕೆ ನೀವೇನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಟೊಮೊಟೊ, ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿ. ಟೊಮೊಟೊ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಹಾಗಾಗಿ ಒಂದು 2 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಕಿದ್ದರೆ ಆಮೇಲೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಫಸ್ಟಿಗೆ 1/4 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಂಬಿಡಿ. ಸೊ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡಿ ನಂತರ ಅದನ್ನು ನೀಟಾಗಿ 1-2 ನಿಮಿಷ ಫ್ರೈ ಮಾಡಿ ಲಿಡ್ ಮುಚ್ಚಿಬಿಡಿ. ಲಿಡ್ ಮುಚ್ಚಿ 1-2 ನಿಮಿಷ ಬೇಯಿಸಿ ಮೀಡಿಯಮ್ ಫ್ಲೇಮಲ್ಲಿ. ನಂತರ ಇಲ್ಲಿ ಸೈಡಲ್ಲಿ ನಾವು ಕಡಲೆ ಹಿಟ್ಟು ಇಟ್ಕೊಂಡಿದ್ವಲ್ಲ, ಒಂದು ಬೌಲಿಗೆ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು, ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ. ಇನ್ ಕೇಸ್ ನಿಮಗೆ ಗಂಟಿರಬಾರ್ದು, ಒಂದು ಸ್ವಲ್ಪ ಗಂಟಿತ್ತು ಅಂದರೆ ಕೈಯಲ್ಲಿ ಹೊಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಸ್ಟಫಿಂಗ್ಸ್ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು 2 ಲೋಟದಷ್ಟು ನೀರು, ಕುಡಿಯೋ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀವಿ. ಸೊ ನೀರನ್ನು ಹಾಕ್ಕೊಂಡು ಲಿಡ್ ಮುಚ್ಚಿ 1-2 ನಿಮಿಷ ಬೇಯಬಿಡಿ. ಸೊ ಇವಾಗ ಇದು ಕುದಿ ಬರ್ತಾ ಇದೆ. ಲಿಡ್ ಮುಚ್ಚಿದ್ದೀರಲ್ವ, ಇವಾಗ ನೋಡಿ ಇದು ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು 2 1 ಕಪ್ಪು, ಜಾಮೂನ್ ಕಪ್ಪಲ್ಲಿ 1 ಕಪ್ಪು ಹಾಕ್ಕೊಳ್ಳಿ. ಸೊ ನೀಟಾಗಿ ಒಂದು ಸತಿ ಕೈ ಆಡಿಸ್ಬಿಟ್ಟು ಲಿಡ್ಡನ್ನು ಮುಚ್ಚಿಬಿಡಿ. ಹಾಗೆ ಮತ್ತೆ ಲಿಡ್ಡನ್ನು ಮುಚ್ಚಿ 1-2 ನಿಮಿಷದಷ್ಟು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಸೊ ಇಲ್ಲಿ 2 ನಿಮಿಷ ಆಗಿದೆ. ನೀರು ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ. ಸೊ ಇವಾಗ ನೀಟಾಗಿ ನೀವೇನು ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ಲ ಕಡಲೆ ಹಿಟ್ಟಿಂದು, ಅದನ್ನು ನೀಟಾಗಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಸುರ್ಕೊಂಡು ಸ್ಟಿರ್ ಮಾಡ್ಕೋಬೇಕಾಗತ್ತೆ. ಇದು ಹಾಕಿದ ತಕ್ಷಣ ಗಂಟಾಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಈ ಥರ ಸ್ಟಿರ್ ಮಾಡಿಕೊಂಡು ಲಿಡ್ನ ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನಂತರ ಬೆಂದಾದ ನಂತರ ಅದಕ್ಕೆ ನೀವೇನು ಇದು ಕೊಬ್ಬರಿ ತುರಿ ಇಟ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಲಿಡ್ಡನ್ನು ಹಾಕಿ ಬೇಯಿಸ್ಕೊಂಬಿಡಿ. ಇವಾಗ ಈ ಜೋಳದ ರೊಟ್ಟಿ ಮಾಡಲಿಕ್ಕೆ 1 ಕಪ್ ನೀರನ್ನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಉಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ಪು ಹಿಟ್ಟಿಗೆ 1 ಸ್ಪೂನ್ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಆಯಿಲ್, ಒಂದು ಅರ್ಧ ಟೀ ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ನೀರು ಕುದಿ ಬಂದಿದ್ದ ತಕ್ಷಣವೇ ಲೋ ಫ್ಲೇಮ್ ಮಾಡಿಕೊಂಡು ಈ ಹಿಟ್ಟನ್ನು ಇಲ್ಲಿಗೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ನೀಟಾಗಿ ಬಾಣಲಿಯಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಈ ಥರ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಪ್ಲೇಟಿಗೆ ಈ ಸ್ಟಫಿಂಗ್ನ ಶಿಫ್ಟ್ ಮಾಡ್ಕೊಂಬಿಟ್ಟು ಪ್ಲೇಟಲ್ಲಿ ನೀಟಾಗಿ ಮೆತ್ಕೋಬೇಕು.
ನೀಟಾಗಿ ಒಂದು 3-4 ನಿಮಿಷ ಮೆತ್ಕೊಂಡ್ರೆ, ಒಂದು 5 ನಿಮಿಷ ಮೆತ್ಕೊಂಡ್ರೆ ನಿಮಗೆ ಈ ಥರ ಒಂದು ಇದು ಹಿಟ್ಟು ಈ ಥರ ಬರುತ್ತೆ. ಸೊ ನಾನು 1 ಕಪ್ಪು ಹಿಟ್ಟಲ್ಲಿ 4 ರೊಟ್ಟಿ ಆರಾಮಾಗಿ ಮಾಡ್ಬೋದು. ಸೊ ನೀಟಾಗಿ ಮೆತ್ಕೋಬೇಕಾಗುತ್ತೆ, ಅದೇ ಮೇಯ್ನ್ ಪ್ರೋಸೆಸ್. ಈ ಜೋಳದ ಹಿಟ್ಟಲ್ಲಿ ಮಾಡಬೇಕಾಗಿರೋದೇ ನೀವು ನೀಟಾಗಿ ಮೆತ್ಕೋಬೇಕು. ಸೊ ಇಲ್ಲಿ ನಾನು ಡಿವೈಡ್ ಮಾಡಿ ಆದಮೇಲೂ ಕೂಡ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೂ ಕೂಡ ನಾನು ಮೆದ್ದುತ್ತಾ ಇದ್ದೀನಿ. ನೀಟಾಗಿ ಮೆತ್ಕೊಂಡು ಈ ಥರ ರೌಂಡ್ ಮಾಡ್ತಾಯಿದ್ದೀನಿ. ರೌಂಡ್ ಮಾಡಿಕೊಂಡು ನೀಟಾಗಿ ಈ ಥರ ತಟ್ಕೊಂಡು ಚಪ್ಪಟೆ ಮಾಡ್ಕೋಬೇಕಾಗತ್ತೆ. ಚಪ್ಪಟೆ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಕೂಡ ಅದೇ ಥರ ಮಾಡಿಕೊಂಡು ನಾನಿಲ್ಲಿ 4 ಪೀಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಣೆ ಮೇಲ್ಗಡೆ ಜೋಳದ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಆ ಹಿಟ್ಟನ್ನ ನೀಟಾಗಿ ತಟ್ಟಿಬಿಟ್ಟು ಒಂದು ಲೆವೆಲಿಗೆ ಅಗಲ ಮಾಡ್ಕೋಬೇಕು. ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಗಲ ಮಾಡಿಕೊಂಡು ನಂತರ ಅದನ್ನು ಒಂದು ಲಟ್ಟಣಿಗೆಯಲ್ಲಿ ನೀಟಾಗಿ ಲಟ್ಟಿಸ್ತಾ ಹೋಗ್ತಾಯಿದ್ದೀನಿ. ಎಡ್ಜಸ್ನ ಲಟ್ಟಿಸ್ಕೊಳ್ತಾ ಹೋಗ್ತಾಯಿದ್ದೀನಿ. ಫಸ್ಟು ಮಿಡಲ್ ಪಾರ್ಟ್ ಲಟ್ಟಿಸ್ಕೊಂಡೆ, ನಂತರ ಎಡ್ಜಸ್ನ ಲಟ್ಟಿಸ್ಕೊಂಡು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ತವಾನ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೀನಿ. ಕಾದ ನಂತರ ಅದಕ್ಕೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿನ ಹಾಕ್ಕೊಂಡಿದ್ದ ತಕ್ಷಣವೇ ಅದಕ್ಕೆ ನೀರು ಬಳಿಬೇಕಾಗುತ್ತೆ. ಎಷ್ಟು ನೆನಿಬೇಕೋ ಅಷ್ಟನ್ನು ಮಾತ್ರ ನೀವು ನೀರನ್ನು ಹಾಕಬೇಕಾಗತ್ತೆ, ಜಾಸ್ತಿ ಹಾಕಬಾರ್ದು. ಒಂದು 30 ಸೆಕೆಂಡ್ ಆದ ನಂತರ ಅದನ್ನು ಪಲ್ಟಾಯಿಸ್ಬೇಕಾಗತ್ತೆ. ಅದನ್ನು ಪಲ್ಟಾಯಿಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ರೊಟ್ಟಿ. ಇದು ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ ಜೋಳದ ರೊಟ್ಟಿ ಬೇಯಲಿಕ್ಕೆ, ಅಷ್ಟು ಈಸಿಯಾಗಿ ಬೇಯಿಸ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ನೋಡಿಕೊಂಡು ಬೇಯಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಎಡ್ಜಸ್ನ ನೀಟಾಗಿ ಬೇಯಿಸ್ಬೇಕಾಗತ್ತೆ. ಮತ್ತು ಪ್ರೆಸ್ ಕೂಡ ಅಲ್ಲಿ ಸ್ವಲ್ಪ ಪ್ರೆಸ್ ಕೂಡ ಮಾಡ್ತಾ ನೀವು ಬೇಯಿಸ್ಬೇಕಾಗತ್ತೆ. ಇದು ಒಂದು ರೊಟ್ಟಿ ನಿಮಗೆ 2 ನಿಮಿಷ 2.5 ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ. 3 ನಿಮಿಷನೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೇಕ್ ಆಗಿಲ್ಲ, ನೀಟಾಗಿ ರೊಟ್ಟಿ ಬಂದಿದೆ. ನಾನಂತೂ ಫಸ್ಟ್ ಟೈಮ್ ಮಾಡಿದ್ದು, ನನಗೆ ತುಂಬಾ ಇಷ್ಟ ಆಯಿತು ಜೋಳದ ರೊಟ್ಟಿ ಮಾಡಿದ್ದು ನಾನು. ಸೊ ಅದ್ರ ಜೊತೆಗೆ ನಿಮ್ಮ ಅಳನ್ ಭಾಕ್ರಿ ರೆಡಿಯಾಗಿದೆ. ಸೊ ಇದು ಮಹಾರಾಷ್ಟ್ರೀಯನ್ ಡಿಶ್ಶು. ನಾವು ಸೌತ್ ಕರ್ನಾಟಕ ಕಡೆ ಬಂದರೆ ನಾವು ಮರಾಠಿಸು ಇದಕ್ಕೆ ಅಳನ್ ಭಾಕ್ರಿ ಅಂತ ಅಂತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು.